ಶಾಲೆಗಳಿಂದ ಇಷ್ಟು ನಮ್ಮ ವಿದ್ಯಾವರ್ಧಕ ಸಂಘ ಸರ್ದಾರ್ ಪಟೇಲ್ ಪ್ರೌಢಶಾಲೆಗೆ ತನ್ನದೇ ಆದಂಥ ಒಂದು ಹಿರಿಮೆ ಇದೆ ಮೇಡಮ್. ಪ್ರತಿ ವರ್ಷ ನಮಗೆ ಈ SSLC ಫಲಿತಾಂಶ ಪ್ರಕಟ ಆದಾಗ ಒಂಥರ ಸುಗ್ಗಿ ವೇಳೆ ಅಂತ ಹೇಳ್ಬೋದು, ಸುಗ್ಗಿ ಕಾಲ ಇದು. ಹೀಗಾಗಿ ನಮ್ಮ ಮಕ್ಕಳು ಇಡೀ ವರ್ಷ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಓದಿ ಒಂದು ಪ್ಲಸ್ ಪೇರೆಂಟ್ಸ್ ಕೂಡ ಹಿಂದೆ ತುಂಬ ಪ್ರೋತ್ಸಾಹ ಗೈಡೆನ್ಸು, ಟೀಚರ್ಸ್ದು ಕೂಡ ತುಂಬ ಶ್ರಮ ಇರುತ್ತೆ ಇದ್ರ ಹಿಂದೆ, ಪ್ಲಸ್ ಮ್ಯಾನೇಜ್ಮೆಂಟ್ ಕೂಡ ನಮಗೆ ತುಂಬ ಒಂದು ಬೆನ್ನೆಲುಬಾಗಿ ನಿಂತ್ಕೋತಾರೆ ಎಲ್ಲದಕ್ಕೂ. ಸೊ ಇದೆಲ್ಲ ನೋಡಿದ್ರೆ ಒಂದು ಈ ಒಂದು ಕಲ್ಚರ್ ನಮಗೆ ಅಪರೂಪ ಅನಿಸುತ್ತೆ. ಪ್ಲಸ್ ಪೇರೆಂಟ್ಸು, ಟೀಚರ್ಸು, ಮಕ್ಕಳು, ಮ್ಯಾನೇಜ್ಮೆಂಟು, HM ಎಲ್ಲ ಒಂದು ನಮ್ಮದು ಒಂದು ಟೀಮ್ ಅಂತ ಹೇಳ್ಬೋದು. ಈ ಎಲ್ಲ ಮಕ್ಕಳು ಮೇಡಮ್ ಟಾಪರ್ಸು ಒಂಥರ ಫೋಕಸ್ಡ್, ಮುಂಚೆಯಿಂದನೂ ಅವರಿಗೆ ಒಂದು ಗುರಿ ಅವ್ರು ಇಟ್ಕೊಂಡು ಕೆಲಸ ಮಾಡಿದವರು. ನಾವು ನೋಡ್ದಂಗೆ 3 ವರ್ಷ ಹೈಸ್ಕೂಲಲ್ಲಿ ನೋಡೋದಾದರೆ ಈ ಎಲ್ಲ ಮಕ್ಕಳು ಕೂಡ ಟಾಪರ್ಸ್ ಒಂದು ದೇ ಆರ್ ಫೋಕಸ್ಡ್ ಟುವರ್ಡ್ಸ್ ದೇರ್ ಗೋಲ್. ಮತ್ತು ಇವತ್ತಿಂದಲ್ಲ ನೆನ್ನೆದಲ್ಲ, ಇದು ಶ್ರಮ ಸತತವಾಗಿ 7-8 ವರ್ಷದ ಶ್ರಮ ಇದು. ಸೊ ಈ ಮಕ್ಕಳೆಲ್ಲ ಆ ಕ್ಯಾಟಗರಿಗೆ ಸೇರಿದವರು, ಒಂತಹ ಸೆಲ್ಫ್ ಡ್ರಿವನ್ ಆ್ಯಂಡ್ ಸೆಲ್ಫ್ ಮೋಟಿವೇಟೆಡ್ ಅಂತ ಹೇಳ್ತೀವಲ್ಲ. ಸೊ ಪೇರೆಂಟ್ಸ್ ಕೂಡ ಅದೇ ಥರ ಒಂದು ಸೂಪರ್ವಿಷನ್ನು ಬ್ಯಾಕ್ಗ್ರೌಂಡು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಮಗೆ ತುಂಬ ಹೆಮ್ಮೆ ಇದೆ. ಅಲ್ಲ, ಈ ಪರೀಕ್ಷೆನಲ್ಲಿ ಕಮ್ಮಿ ಬಂದಿದೆ ಅಂದ ಮಾತ್ರಕ್ಕೆ ನಾವು ಅಂದರೆ ನಿರುಪಯುಕ್ತರು ಅಂತ ಹೇಳಿ ನಾವು ಅನ್ಕೋಕೂಡ್ದು. ಯಾಕೆಂದರೆ ಇವಾಗ ಡಿಪಾರ್ಟ್ಮೆಂಟ್ ಕೂಡ ಇದನ್ನ ಮನವರಿಕೆ ಮಾಡಿಕೊಂಡೇ ಇವಾಗ 3 ಪರೀಕ್ಷೆ ಒಂದು ಪದ್ಧತಿಯನ್ನು ತಂದಿರೋದ್ರಿಂದ ಇದು ಒಂದು ಪರೀಕ್ಷೆ ಆಯಿತು, ಇನ್ನೂ 2 ಅವಕಾಶಗಳು ನಮ್ಗೆ ಇದೆಯಲ್ಲ. ಸೊ ಖಂಡಿತವಾಗಿ ಮತ್ತೆ ನಾವು ಪ್ರಯತ್ನ ಪಟ್ಟರೆ ಇನ್ನೂ ಒಂದು ಸ್ವಲ್ಪ ರಿವೈಸ್ ಮಾಡಿಕೊಂಡು ಅಪಿಯರ್ ಆದರೆ ಖಂಡಿತ ಆ ಮಕ್ಕಳು ಕೂಡ ಪಾಸ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಮೇಡಮ್. ವಾಣಿಶ್ರೀ ದೇಶಪಾಂಡೆ, ವಿದ್ಯಾವರ್ಧಕ ಸಂಘ, ಸರ್ದಾರ್ ಪಟೇಲ್ ಹೈಸ್ಕೂಲ್ ಪ್ರಿನ್ಸಿಪಲ್. ಥ್ಯಾಂಕ್ ಯು.